ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಮಂಜು ಫ್ಯಾಮಿಲಿ ತೆಲುಗು ಫಿಲಂ ಇಂಡಸ್ಟ್ರಿಯಲ್ಲಿ ಈ ಕುಟುಂಬ ಸಾಕಷ್ಟು ಅಭಿಮಾನಿಗಳನ್ನು ಹೊಂದ್ಕೊಂಡಿದೆ. ಟಾಲಿವುಡ್ನಲ್ಲಿ ಒಳ್ಳೆಯ ಸಿನಿಮಾಗಳ ಮೂಲಕ ಸಾಕಷ್ಟು ಹೆಸರು ಮಾಡಿರುವಂತಹ ಕುಟುಂಬಗಳಲ್ಲಿ ಮಂಜು ಫ್ಯಾಮಿಲಿ ಕೂಡ ಒಂದು. ಮೋಹನ್ ಬಾಬು ಜಸ್ಟ್ ನಟರಾಗಿಯೇ ಅಲ್ಲ, ಎಜುಕೇಷನ್ ಬಿಸ್ನೆಸ್ ಮಾಡ್ತಾ ಫಿಲಂ ಪ್ರೊಡ್ಯೂಸರ್ ಆಗಿಯೂ ಕೂಡ ತೆಲುಗು ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಕೂಡ ಮಾಡ್ಕೊಂಡಿದ್ದಾರೆ. ಮೋಹನ್ ಬಾಬು ಅವರು 2 ಮದುವೆ ಆಗಿದ್ದಾರೆ. ಮೋಹನ್ ಬಾಬು ಅವರ ಮೊದಲ ಹೆಂಡತಿ ವಿದ್ಯಾದೇವಿಗೆ ಮಗಳು ಮಂಜು ಲಕ್ಷ್ಮಿ ಹಾಗೂ ಮಗ ಮಂಜು ವಿಷ್ಣು ಫಿಲಂನಲ್ಲಿ ಆಕ್ಟಿವ್ ಆಗಿದ್ದಾರೆ. ಆದರೆ ವಿದ್ಯಾದೇವಿ ಸಾವಿನ ನಂತರ ಆಕೆ ತಂಗಿ ನಿರ್ಮಲಾ ದೇವಿಯವರನ್ನು ಮದುವೆ ಆದರು. ನಿರ್ಮಲಾ ದೇವಿ ಜೊತೆ ಮೋಹನ್ ಬಾಬು ಅವರಿಗೆ ಮಂಜು ಮನೋಜ್ ಅನ್ನುವಂತಹ ಮಗ ಇದ್ದಾನೆ. ಆದರೆ ಈಗ ಮೋಹನ್ ಬಾಬು ಕುಟುಂಬ ಭಾರಿ ಸುದ್ದಿಯಲ್ಲಿದೆ. ಅದು ಸಿನಿಮಾ ವಿಚಾರವಾಗಿ ಅಲ್ಲ, ಮನೆ ಒಳಗಿನ ಕಿತ್ತಾಟ ಬೀದಿಗೆ ಬಂದಿದ್ದು ಟಾಲಿವುಡ್ನಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ತಾನು ಜನ್ಮ ಕೊಟ್ಟಂತಹ ಮಗನ ವಿರುದ್ಧವೇ ನಟ ಮೋಹನ್ ಬಾಬು ದೂರು ಕೊಡೋದಕ್ಕೆ ಹಾಗೂ ಕಿತ್ತಾಟಕ್ಕೆ ಕಾರಣ ಅಂತಂದರೆ, ಮೋಹನ್ ಬಾಬು ಅವರ 2 ಗಂಡು ಮಕ್ಕಳ ನಡುವೆ ಹಲವು ವರ್ಷಗಳಿಂದ ಕಿತ್ತಾಟ ನಡೀತಾನೆ ಇತ್ತು. ಒಬ್ಬರನ್ನ ಒಬ್ಬರು ನೋಡೋದಕ್ಕೆ ದ್ವೇಷ ಶುರುವಾಗಿದ್ದು ಕುಟುಂಬದ ವ್ಯವಹಾರ ಮತ್ತು ಆಸ್ತಿಗಳ ವಿಭಜನೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಮೌನಿಕಾ ಜೊತೆಗೆ ಮಂಜು ಮನೋಜ್ ಮದುವೆಗೆ ಮೋಹನ್ ಬಾಬು ಮನೆಯವರು ಸ್ಟಾರ್ಟಿಂಗ್ನಲ್ಲಿ ಒಪ್ಪಿರಲಿಲ್ಲ. ಆದರೆ ಮನೋಜ್ 2023ರಲ್ಲಿ ಹೈದರಾಬಾದ್ನಲ್ಲಿರುವ ಲಕ್ಷ್ಮೀ ಮಂಜು ಅವರ ಮನೆಯಲ್ಲಿ ಮೌನಿಕಾ ಅವರನ್ನು ಮದುವೆ ಆದರು. ನಟ ಮೋಹನ್ ಬಾಬು ಅವರ ಒಟ್ಟು ಆಸ್ತಿ ಮೌಲ್ಯ ಏನಿಲ್ಲ ಅಂದ್ರೂ 600 ಕೋಟಿ ರೂಪಾಯಿಗೂ ಹೆಚ್ಚಿನ ಆಸ್ತಿ ಇದೆ ಅಂತ ರಿಪೋರ್ಟ್ ಆಗಿದೆ. ಮೋಹನ್ ಬಾಬು ಹೆಸರಲ್ಲಿ ಮೋಹನ್ ಬಾಬು ಯೂನಿವರ್ಸಿಟಿ, ಶ್ರೀ ವಿದ್ಯಾನಿಕೇತನ ಎಜುಕೇಷನಲ್ ಟ್ರಸ್ಟ್ ಸೇರಿದಂತೆ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಇಟ್ಕೊಂಡಿದ್ದಾರೆ, ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಮಗ ಮಂಜು ವಿಷ್ಣು ಮೋಹನ್ ಬಾಬು ವಿಶ್ವವಿದ್ಯಾಲಯದ ಪ್ರೋ ಚಾನ್ಸಲರ್ ಹಾಗೂ ನ್ಯೂಯಾರ್ಕ್ ಅಕಾಡೆಮಿ ಮತ್ತು ಸ್ಪ್ರಿಂಗ್ ಬೋರ್ಡ್ ಎಜುಕೇಷನಲ್ ಟ್ರಸ್ಟ್ನ ಅಧ್ಯಕ್ಷ ಮತ್ತು ಸಂಸ್ಥಾಪಕರನ್ನಾಗಿ ಮಾಡಲಾಗಿದೆ. ಇದು ಪ್ರೀ ಸ್ಕೂಲ್ ಮತ್ತು ಶಾಲೆಗಳನ್ನು ನಡೆಸುತ್ತೆ. ಆದರೆ ಮನೋಜ್ಗೆ ಬಿಸ್ನೆಸ್ನಲ್ಲಿ ಯಾವುದೇ ಸ್ಥಾನ ಕೊಡದೇ ಇರೋದಕ್ಕೆ ಅಪ್ಪ ಮಗನ ನಡುವೆ ಗಲಾಟೆ ನಡೀತಾನೇ ಇದೆ ಅಂತ ಹೇಳಲಾಗ್ತಾ ಇದೆ. ಇದರ ನಡುವೆ ಕಳೆದ 1 ವಾರದಿಂದ ಮೋಹನ್ ಬಾಬು ಅವರ ಆಡಿಯೋ ಒಂದು ವೈರಲ್ ಆಗಿದೆ. ಆಡಿಯೋದಲ್ಲಿ ನಾನೇನು ತಪ್ಪು ಮಾಡಿದ್ದೀನಿ, ನಾನು ನಿನಗೆ ಜನ್ಮ ಕೊಟ್ಟಿದ್ದೀನಿ, ಅದೇನಾ ನಾನು ಮಾಡಿದ ಪಾಪ, ಇದು ನನ್ನ ಮನೆ ಅಂತ ನೀನು ಹೇಳ್ತಾ ಇದೀಯಾ, ಇದು ನಿನ್ನ ಮನೆ ಅಲ್ವೇ ಅಲ್ಲ, ಇದು ನಾನು ಕಷ್ಟಪಟ್ಟು ಸಂಪಾದಿಸಿ ಕಟ್ಟಿಸಿದಂತಹ ಮನೆ, ಆಸ್ತಿ ಕೇಳ್ತಾ ಇದೀಯಾ, ಮೂವರಿಗೂ ಸಮನಾಗಿ ಆಸ್ತಿ ಕೊಡಬೇಕೋ ಬೇಡವೋ ಅನ್ನೋದು ನನ್ನ ಇಷ್ಟ, ಆಸ್ತಿ ಕೊಡ್ತೀನೋ ಇಲ್ಲ ದಾನ ಧರ್ಮ ಮಾಡ್ತೀನೋ ಅದು ನನಗೆ ಸಂಬಂಧಿಸಿದ್ದು ಅಂತ ಓಡಾಡುತ್ತಿರುವಂತಹ ಆಡಿಯೋ ಟಾಲಿವುಡ್ನಲ್ಲಿ ಹರಿದಾಡ್ತಾ ಇದೆ, ಓಡಾಡ್ತಾ ಇದ್ದಾವೆ. ಅಪ್ಪನ ಫಾರ್ಮ್ ಹೌಸ್ನಲ್ಲಿ ಮಂಜು ಮನೋಜ್ ಕಳೆದೊಂದು ವರ್ಷದಿಂದ ಹೆಂಡತಿ 7 ತಿಂಗಳ ಮಗು ಜೊತೆಗಿದ್ದಾರೆ. ಡಿಸೆಂಬರ್ 8ನೇ ತಾರೀಕು ಕೋಲ್ ಹಿಡಿದು ಮನೆಗೆ ಬಂದಿದ್ದ 10 ಜನರ ತಂಡ ನನ್ನ ಮತ್ತು ಪತ್ನಿ ಮಗುವನ್ನು ಸುತ್ತುವರಿದು ಕೊಲ್ಲೋದಾಗಿ ಬೆದರಿಕೆ ಹಾಕಿ ಹಲ್ಲೆ ಮಾಡಿದ್ದಾರೆ ಅಂತ ವಿಜಯ್ ರೆಡ್ಡಿ ಹಾಗೂ ಮೋಹನ್ ಬಾಬು ಅವರ ಮ್ಯಾನೇಜರ್ ಕಿರಣ್ ವಿರುದ್ಧ ಮನೋಜ್ ದೂರು ಕೊಟ್ಟಿದ್ದಾರೆ. ಇದಕ್ಕೆ ಡಿಸೆಂಬರ್ 9ನೇ ತಾರೀಕು ಪ್ರತಿದೂರನ್ನು ಕೊಟ್ಟಿರುವ ಮೋಹನ್ ಬಾಬು ಹೆಂಡತಿ ಮಾತು ಕೇಳಿಕೊಂಡು ಮಂಜು ಮನೋಜ್ ಆಸ್ತಿಗಾಗಿ ಗಲಾಟೆ ಮಾಡ್ತಾ ಇದ್ದಾನೆ. ಭಾನುವಾರ ರಾತ್ರಿ 30 ಜನರು ನನ್ನ ಮನೆಗೆ ನುಗ್ಗಿ ಬೆದರಿಕೆ ಹಾಕಿದ್ದಾರೆ ಅಂತ ಮೋಹನ್ ಬಾಬು ಪ್ರತಿದೂರನ್ನು ಕೊಟ್ಟಿದ್ದಾರೆ. ಇನ್ನು ತಂದೆಯ ಆರೋಪವನ್ನು ತಳ್ಳಿ ಹಾಕಿರೋ ಮಂಜು ಮನೋಜ್ ಮನೆಯೊಳಗಿನ CCTVಯಲ್ಲಿ ಚೆಕ್ ಮಾಡಿದರೆ ಯಾರು ಹಲ್ಲೆ ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ ಅಂತ ರಿಯಾಕ್ಟ್ ಮಾಡಿದ್ದಾರೆ, ಹೇಳಿದ್ದಾರೆ. ಮೊನ್ನೆ ಅಂದರೆ ಡಿಸೆಂಬರ್ 10ನೇ ತಾರೀಕಿನ ರಾತ್ರಿ ಮಂಜು ಮನೋಜ್ ತಂದೆ ಮನೆಗೆ ಹೋದಾಗ ಮನೆ ಸೆಕ್ಯೂರಿಟಿ ಅಡ್ಡ ಹಾಕಿದ್ದಾನೆ. ಈ ವಿಚಾರ ಮಾಧ್ಯಮಗಳಿಗೂ ಕೂಡ ಗೊತ್ತಾಗಿ ವರದಿ ಮಾಡೋದಕ್ಕೆ ಅಂತ ಅಲ್ಲಿ ಪತ್ರಕರ್ತರೆಲ್ಲ ಹೋಗಿದ್ದಾರೆ. ಆಗ ಮನೋಜ್ ನನ್ನ 7 ತಿಂಗಳ ಮಗು ಒಳಗಿದೆ, ಗೇಟ್ ಓಪನ್ ಮಾಡಿ ಅಂತ ಬೇಡ್ಕೊಳ್ತಾ ಇದ್ರು ಕೂಡ ಸೆಕ್ಯೂರಿಟಿ ಗಾರ್ಡ್ ಗೇಟನ್ನು ಓಪನ್ ಮಾಡಲಿಲ್ಲ. ಅದಾದಮೇಲೆ ಮಂಜು ಮನೋಜ್ ಹಾಗೂ ಸ್ನೇಹಿತರು ಗೇಟನ್ನು ಹೊಡೆಯೋದಕ್ಕೆ ಮುಂದಾಗಿದ್ದಾರೆ. ಗೇಟ್ಗೆ ಹಾಕಿದ್ದ ಶೀಟನ್ನು ಕಿತ್ತಾಕಿದ್ದಾರೆ. ಆಮೇಲೆ ಗೇಟ್ ಹತ್ತಿರ ಬಂದ ಮೋಹನ್ ಬಾಬು ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದನ್ನು ಖಂಡಿಸಿ ಮಾಧ್ಯಮದವರು ಮೋಹನ್ ಬಾಬು ವಿರುದ್ಧ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ ಮಾಧ್ಯಮದವರಿಗೆ ತಂದೆ ಮಾಡಿದಂತಹ ಕೃತ್ಯಕ್ಕೆ ಮಂಜು ಮನೋಜ್ ಕ್ಷಮೆಯಾಚನೆಯನ್ನು ಮಾಡಿದ್ದಾರೆ. ಇನ್ನು ಮೋಹನ್ ಬಾಬು ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಮಹಿಳೆ ಸ್ಫೋಟಕವಾದಂತಹ ಮಾಹಿತಿ ಬಾಯ್ಬಿಟ್ಟಿದ್ದಾಳೆ. ಮೋಹನ್ ಬಾಬು ಮನೆಯ ಸಿಬ್ಬಂದಿ ಮೇಲೆ ಮಂಜು ಮನೋಜ್ ಕೈ ಮಾಡಿದ್ದಕ್ಕೆ ಮೋಹನ್ ಬಾಬು ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಮಾತಿಗೆ ಮಾತು ಬೆಳೆದಿದೆ. ಮೋಹನ್ ಬಾಬು ಸರ್ ಮೇಲೆ ಕೈ ಮಾಡಿದ್ರು ಅಂತ ಆಕೆ ಹೇಳಿದಾಳೆ. ಸದ್ಯ ಮಗ ಮನೋಜ್ಗೆ ಹಾಗೂ ತಂದೆ ಮೋಹನ್ ಬಾಬುಗೆ
ನೋಟಿಸ್ ಕೊಟ್ಟಿರುವಂತಹ ಪೊಲೀಸರು ಬಾಬು ಅವರ ಮ್ಯಾನೇಜರ್ ಕಿರಣ್ರನ್ನ ವಶಕ್ಕೆ ಪಡೆದು ತನಿಖೆ ಮಾಡ್ತಾ ಇದ್ದಾರೆ. ಇದಾಗಿತ್ತು ಇಂದಿನ ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.